$51 ಆದಾಯ ಗಳಿಸುತ್ತದೆ ತಿಂಗಳಿಗೆ. ಈ ರೀತಿಯ ಅನಿಮೇಷನ್ಗಳನ್ನು ರಚಿಸುವುದು ಬಹಳ ಸಮಯದಿಂದ ತುಂಬಾ ಕಷ್ಟಕರವಾಗಿತ್ತು. AI ವಿಡಿಯೋಗಳನ್ನು ರಚಿಸಬಹುದು ನಿಮಿಷಗಳಲ್ಲಿ. ನನ್ನ ಹೆಸರು ಎವಿನಿ. ನಾನು 2011ರಿಂದ ಯೂಟ್ಯೂಬ್ನಲ್ಲಿ ಹಣ ಸಂಪಾದಿಸುತ್ತಿದ್ದೇನೆ. ನನಗೆ 16 ಚಾನೆಲ್ಗಳಲ್ಲಿ ಲಕ್ಷಾಂತರ ಚಂದಾದಾರರಿದ್ದಾರೆ ಮತ್ತು ಸಾವಿರಾರು ಆರಂಭಿಕರು ಆನ್ಲೈನ್ನಲ್ಲಿ ಹಣ ಸಂಪಾದಿಸಲು ನಾನು ಸಹಾಯ ಮಾಡಿದ್ದೇನೆ ಮತ್ತು ಈ ವಿಡಿಯೋ ನಿಮಗೂ ಸಹಾಯ ಮಾಡುತ್ತದೆ. ಸರಿ, ಈಗ ಈ ರೀತಿಯ ಅನಿಮೇಷನ್ ಅನ್ನು ಪರಿಶೀಲಿಸಿ. 2 ವಾರಗಳ ಹಿಂದೆ ಪೋಸ್ಟ್ ಮಾಡಲಾದ ಈ ವಿಡಿಯೋ ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಮತ್ತು ಈ ಅನಿಮೇಷನ್ಗಳು ನಿಜವಾಗಿಯೂ ಉತ್ತಮ ಗುಣಮಟ್ಟದ್ದಾಗಿವೆ ಮತ್ತು ವಾಸ್ತವವಾಗಿ ನಾವು ಈ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಅವರ ವಿಶ್ಲೇಷಣೆಯನ್ನು ಪರಿಶೀಲಿಸಿದರೆ ಕಳೆದ 28 ದಿನಗಳಿಂದ ಅವರ ಆದಾಯ $51.00 ಎಂದು ನಾವು ನೋಡಬಹುದು. ಮತ್ತು ಹೌದು ಎಂದರೆ ಯೂಟ್ಯೂಬ್ನಲ್ಲಿ ಈ ಅನಿಮೇಷನ್ಗಳನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ಮಾತನಾಡುವ ಟ್ಯುಟೋರಿಯಲ್ಗಳಿವೆ, ಆದರೆ ಈ ಜನರಲ್ಲಿ ಹೆಚ್ಚಿನವರು ಹೇಳುವುದಿಲ್ಲ. ಈ ರೀತಿಯ ವಿಡಿಯೋಗಳನ್ನು ರಚಿಸಲು ನೀವು ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಹೊಂದಿರಬೇಕು ಮತ್ತು ಇದನ್ನೆಲ್ಲ ಸಂಪಾದಿಸಲು ನಿಮಗೆ ಗಂಟೆಗಳು ಬೇಕಾಗುತ್ತದೆ. ಆದ್ದರಿಂದ ಖರ್ಚು ಮಾಡಲು ಬಯಸದಿದ್ದರೆ ಆ ಅನಿಮೇಷನ್ಗಳನ್ನು ರಚಿಸಲು 100 ಗಂಟೆಗಳನ್ನು ನಾನು ವಿಡಿಯೋಟಾಕ್ ಎಂಬ AI ಉಪಕರಣವನ್ನು ಕಂಡುಕೊಂಡೆ. AI ವಿಡಿಯೋಗಳನ್ನು ರಚಿಸಲು ಅನುಮತಿಸುತ್ತದೆ ನಿಮಿಷಗಳಲ್ಲಿ. ಚಿತ್ರ ಅಥವಾ ಲಿಂಕ್ಗಳನ್ನು ಅಥವಾ ಆಡಿಯೋವನ್ನು ನಿಮಿಷಗಳಲ್ಲಿ ವೈರಲ್ ವಿಡಿಯೋಗಳಾಗಿ ಪರಿವರ್ತಿಸಬಹುದು. ಈಗ ಹೌದು, ನೀವು ಇವುಗಳನ್ನು ಕಿರುಚಿತ್ರಗಳಿಗಾಗಿ ಬಳಸಬಹುದು, ಆದರೆ ನಾವು ಅವುಗಳನ್ನು ದೀರ್ಘ ರೂಪದ ವಿಡಿಯೋಗಳಿಗೂ ಬಳಸಬಹುದು. ಕೆಲವು ಜನರು ಅವುಗಳನ್ನು UGC ಜಾಹೀರಾತುಗಳು ಮತ್ತು ಇಕಾಂಗಳಿಗೂ ಬಳಸುತ್ತಾರೆ, ಏಕೆಂದರೆ ನೀವು ವಿಭಿನ್ನ ಉತ್ಪನ್ನಗಳ ಬಗ್ಗೆ ಮಾತನಾಡುವ ನಿಜವಾದ ಅವತಾರಗಳನ್ನು ರಚಿಸಬಹುದು. ಆದ್ದರಿಂದ ನಾನು ಈ AI ಪರಿಕರವನ್ನು ಕೆಳಗಿನ ವಿವರಣೆ ಪೆಟ್ಟಿಗೆಯಲ್ಲಿ ಲಿಂಕ್ ಮಾಡುತ್ತೇನೆ. ಆದ್ದರಿಂದ ನೀವು ಪುಟವನ್ನು ತೆರೆದಾಗ ವಿಡಿಯೋವನ್ನು ರಚಿಸಿ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ವಿಡಿಯೋಟಾಕ್ನಲ್ಲಿ ಖಾತೆಯನ್ನು ರಚಿಸಿ. ನೀವು ಒಳಗೆ ಹೋದ ನಂತರ ನೀವು ವಿಭಿನ್ನ ಆಯ್ಕೆಗಳ ಗುಂಪನ್ನು ನೋಡುತ್ತೀರಿ. ಈಗ ಈ ಸಂದರ್ಭದಲ್ಲಿ ನಾವು ವಿಡಿಯೋವನ್ನು ರಚಿಸಿ ಮೇಲೆ ಕ್ಲಿಕ್ ಮಾಡಲಿದ್ದೇವೆ ಮತ್ತು 3 ಆಯ್ಕೆಗಳಿವೆ. ನಾವು AI ನೊಂದಿಗೆ ಸ್ಕ್ರಿಪ್ಟ್ ಅನ್ನು ರಚಿಸಬಹುದು. ನಾವು ನಮ್ಮದೇ ಆದ ಸ್ಕ್ರಿಪ್ಟ್ ಅನ್ನು ಬರೆಯಬಹುದು ಅಥವಾ ನಾವು ಆಡಿಯೋವನ್ನು ಅಪ್ಲೋಡ್ ಮಾಡಬಹುದು. ಈ ಉದಾಹರಣೆಗಾಗಿ ನಾನು AI ಸ್ಕ್ರಿಪ್ಟ್ನೊಂದಿಗೆ ಹೋಗುತ್ತೇನೆ. ಕೆಲವು ಉದಾಹರಣೆ ವಿಡಿಯೋಗೆ ಹೋಗುತ್ತೇನೆ. ಫರ್ನ್ ಎಂಬ ಈ ಮುಖಗಳ ಚಾನಲ್ನಿಂದ ನಾನು ಕೆಲವು ಯಾದೃಚ್ಛಿಕ ದೃಶ್ಯಗಳನ್ನು ಆಯ್ಕೆ ಮಾಡುತ್ತೇನೆ ಮತ್ತು ನಾನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳುತ್ತೇನೆ ಮತ್ತು ನಂತರ ನಾನು ChatGPT 5 ಅನ್ನು ತೆರೆಯುತ್ತೇನೆ. ಇದು ChatGPTಯ ಹೊಸ ಮಾದರಿ ಮತ್ತು ಇದು ಸಂಪೂರ್ಣವಾಗಿ ಉಚಿತವಾಗಿದೆ ಮತ್ತು ನಾನು ಈ ಸ್ಕ್ರೀನ್ಶಾಟ್ ಅನ್ನು ಅಪ್ಲೋಡ್ ಮಾಡುತ್ತೇನೆ ಮತ್ತು ಈ ಇಮೇಜ್ ಶೈಲಿಯನ್ನು ವಿವರಿಸುತ್ತೇನೆ ಮತ್ತು ಇದನ್ನು AI ವಿಡಿಯೋ ಜನರೇಟರ್ಗೆ ಮಾಸ್ಟರ್ ಪ್ರಾಂಪ್ಟ್ನಂತೆ ಬಳಸಲಾಗುತ್ತದೆ. ಅದನ್ನು ನಾವು ಇದೇ ರೀತಿಯ ದೃಶ್ಯಗಳನ್ನು ರಚಿಸಲು ಬಳಸುತ್ತೇವೆ. ಈಗ ಅದು ನನಗಾಗಿ ಪ್ರಾಂಪ್ಟ್ ಅನ್ನು ರಚಿಸುತ್ತದೆ, ಆದ್ದರಿಂದ ನಾನು ಇದನ್ನು ನಕಲಿಸುತ್ತೇನೆ. ನಂತರ ನಾನು ವಿಡಿಯೋಟಾಕ್ಗೆ ಹಿಂತಿರುಗುತ್ತೇನೆ ಮತ್ತು ನಾನು ಆ ಪ್ರಾಂಪ್ಟ್ ಅನ್ನು ಈ ಬಾಕ್ಸ್ನಲ್ಲಿ ಅಂಟಿಸುತ್ತೇನೆ. ಈಗ ನಾವು ಯೂಟ್ಯೂಬ್ಗೆ ವಿಭಿನ್ನ ಆಕಾರ ಅನುಪಾತವನ್ನು ಆಯ್ಕೆ ಮಾಡಬೇಕಾಗಿದೆ. ಇದು 16:9 ಆಗಿರಬೇಕು. ಈ ಸಂದರ್ಭದಲ್ಲಿ ಅವಧಿ 3 ನಿಮಿಷಗಳಾಗಿರುತ್ತದೆ. ಈಗ ಉಪಕರಣವು ನಿಮಗೆ 10 ನಿಮಿಷಗಳವರೆಗೆ ವಿಡಿಯೋಗಳನ್ನು ರಚಿಸಲು ಅನುಮತಿಸುತ್ತದೆ. ಇದು ನಿಜವಾಗಿಯೂ ಹಾಸ್ಯಾಸ್ಪದವಾಗಿದೆ. ಈಗ ಮಾಧ್ಯಮ ಶೈಲಿ, ನಾನು ಇಮೇಜ್ ಜೆನ್ 4 ನೊಂದಿಗೆ ಹೋಗುತ್ತೇನೆ, ಆದರೆ ಸಹಜವಾಗಿ ಇತರ ಮಾದರಿಗಳು ಸಹ ಇವೆ. ಈಗ ಧ್ವನಿಗಾಗಿ ಸಾಮಾನ್ಯವಾಗಿ ಹಿಂಟ್ ಬಳಸಿ. ಇದು ತುಂಬಾ ನೈಸರ್ಗಿಕ ಅಮೆರಿಕನ್ ಉಚ್ಚಾರಣೆಯಾಗಿದೆ ಮತ್ತು ನಾನು ಜನರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಲಿದ್ದೇನೆ. ಈಗ ಮೊದಲು ಸ್ಕ್ರಿಪ್ಟ್ ಅನ್ನು ರಚಿಸಲಿದ್ದೇವೆ. ಅದನ್ನು ನಾವು ಸಂಪೂರ್ಣ ಸ್ಟೋರಿ ಬೋರ್ಡ್ ಅನ್ನು ರಚಿಸುವ ಮೊದಲು ಪರಿಶೀಲಿಸುತ್ತೇವೆ. ಬದಲಾವಣೆಗಳನ್ನು ಮಾಡಬಹುದು ನೀವು ತೃಪ್ತರಾಗಿದ್ದರೆ ಈ ಸ್ಕ್ರಿಪ್ಟ್ನಲ್ಲಿ. ಈಗ ಈ AI ಉಪಕರಣವು ಇಮೇಜ್ ಪ್ರಾಂಪ್ಟ್ಗಳನ್ನು ರಚಿಸುವಲ್ಲಿ ನಿಜವಾಗಿಯೂ ಅದ್ಭುತವಾದ ಕೆಲಸವನ್ನು ಮಾಡುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ನಿಜವಾಗಿಯೂ ಏನನ್ನು ಬದಲಾಯಿಸಬೇಡಿ ಮತ್ತು ಈಗ ಅದು ನಿಮಗೆ ಪ್ರಾಂಪ್ಟ್ಗಳನ್ನು ಮತ್ತು ನಂತರ ಪ್ರತಿಯೊಂದಕ್ಕೂ ವಿಡಿಯೋ ವಿಭಾಗವನ್ನು ತೋರಿಸುತ್ತದೆ. ಅವೆಲ್ಲವೂ ತುಂಬಾ ವಿವರವಾಗಿವೆ ಮತ್ತು ಇದೆಲ್ಲವೂ ನನಗಾಗಿ ಬರೆಯಲಾಗಿದೆ. ಆದ್ದರಿಂದ ಈಗ ಇದರೊಂದಿಗೆ ನಾನು ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಲಿದ್ದೇನೆ ಮತ್ತು ಈಗ ನಾವು ಈ ದೃಶ್ಯಗಳಲ್ಲಿ ಒಂದನ್ನು ರಚಿಸಬಹುದು. ಇದು ಆಡಿಯೋವನ್ನು ಸಹ ಹೊಂದಿದೆ, ಆದ್ದರಿಂದ ಈ ವ್ಯಕ್ತಿಗಳು ಮಾತನಾಡುತ್ತಿದ್ದಾರೆ ಮತ್ತು ಇದು 3D ಅನಿಮೇಷನ್ ಆಗಿದ್ದು ನಾನು ಒಂದು ಬಟನ್ ಅನ್ನು ಒಮ್ಮೆ ಒತ್ತುವ ಮೂಲಕ ಡೌನ್ಲೋಡ್ ಮಾಡಬಹುದು ಮತ್ತು ನನ್ನ ವಿಡಿಯೋಗಳಲ್ಲಿಯೂ ಬಳಸಬಹುದು. ಈಗ ನೀವು ಈ ವಿಡಿಯೋಗಳನ್ನು ವಿಸ್ತರಿಸಲು ಬಯಸಿದರೆ ನೀವು ನಿಮ್ಮ ಮುಖಪುಟಕ್ಕೆ ಹಿಂತಿರುಗಿ ಎಡಭಾಗದಲ್ಲಿರುವ ನನ್ನ ಮಾಧ್ಯಮಕ್ಕೆ ಹೋಗಬಹುದು. ನಂತರ ನೀವು ರಚಿಸಿದ ದೃಶ್ಯಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು ಮತ್ತು ನೀವು ಏನು ಬದಲಾಯಿಸಲು ಬಯಸುತ್ತೀರಿ ಎಂಬುದನ್ನು ವಿವರಿಸಬಹುದು. ಅವರು ಮಾತನಾಡುತ್ತಿರುವಾಗ ಸ್ಲಮ್ ಜೂಮ್ ಔಟ್ ಮಾಡಿ ಎಂದು ನಾನು ಹೇಳುತ್ತೇನೆ ಮತ್ತು ನಂತರ ಅಕ್ಷರಶಃ ಈ ಎಲ್ಲಾ ದೃಶ್ಯಗಳನ್ನು ಈಗ ನನಗಾಗಿ ರಚಿಸಲಾಗಿದೆ. ಮತ್ತು ವಿಷಯವೆಂದರೆ ನೀವು ಯಾವುದೇ ರೀತಿಯ ಮುಖರಹಿತ ಚಾನಲ್ನೊಂದಿಗೆ ಇದನ್ನು ಮಾಡಬಹುದು. ನಾನು ಇದನ್ನು ಕೇವಲ 2 ತಿಂಗಳ ಹಿಂದೆ ಪ್ರಾರಂಭವಾದದ್ದನ್ನು ನೋಡಿದ್ದೇನೆ, ಆದರೆ ನಾವು ಅವರ ವಿಶ್ಲೇಷಣೆಗೆ ಹೋದರೆ ಈ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ ಕೇವಲ 60 ದಿನಗಳಲ್ಲಿ ಅವು ಈಗಾಗಲೇ 14 ತಿಂಗಳಾಗಿವೆ ಎಂದು ನಾವು ನೋಡಬಹುದು. ಆದ್ದರಿಂದ ಕೆಳಗಿನ ವಿವರಣೆ ಪೆಟ್ಟಿಗೆಯಲ್ಲಿ ಲಿಂಕ್ ಮಾಡಲಾದ ವಿಡಿಯೋಟಾಕ್ ಅನ್ನು ಪರಿಶೀಲಿಸಿ. ಕೆಲವು 3D ಅನಿಮೇಟೆಡ್ ವಿಡಿಯೋಗಳನ್ನು ರಚಿಸಿ ಮತ್ತು ಯೂಟ್ಯೂಬ್ನೊಂದಿಗೆ ಆನಂದಿಸಿ.